ಇದನ್ನು ಮುಂದಿನ ವರ್ಷ, ಯಾಕಂದರೆ ಈಗ ಭಾಳ ಸರ್ಕಾರದಿಂದ ಆಚರಣೆ ಮಾಡಲಿಕ್ಕೆ ಇದು ಭಾಳ ಕಡಿಮೆ ಸಮಯ ಇದೆ. ಮುಂದಿನ ಸಲ ನಾವು ಇದನ್ನಲ್ಲಿ ಆಚರಣೆಯನ್ನು ಇಲ್ಲಿ ಮಾಡಲಿ ಅಂಥೇಳಿ ನಾವು ಕೇಳ್ಕೊಳ್ಳೋಣ. ಈ ವರ್ಷ ಕೂಡಲ ಸಂಗಮನಲ್ಲಿ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದಕ್ಕೆ ಇವತ್ತು ಹಿಂದುಳಿದ ವರ್ಗ ಇಲಾಖೆ, ಸಂಘ ಸಂಸ್ಥೆಗಳು ನಾಳೆ ನಾಡ್ದು ಕೂಡಲ ಸಂಗಮದಲ್ಲಿ ಇವತ್ತು ದಿವಸ ಮಾಡ್ತಾಯಿದ್ದಾರೆ. ಅದೇ ರೀತಿ ಬಸವ ಸಮಿತಿಯವರು ಕೂಡ ರಾಜ್ಯ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ. ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಬಸವ ಸಮಿತಿ ಇದರಲ್ಲಿ ಏನು ನಾಳೆ ಮಾಲಾರ್ಪಣೆಯನ್ನು ಮಾಡಿ ಬಸವಣ್ಣವ್ರಿಗೆ ಗೌರವವನ್ನು ಅರ್ಪಿಸಿ ಅವರು ಮುಂದೆ ಕೂಡಲ ಸಂಗಮದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಂದಿನ ವರ್ಷ ನಿಶ್ಚಿತವಾಗಿಯೂ ಕೂಡ ನಾವು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೋತೀನಿ, ಇಲ್ಲಿ ಇವತ್ತು ಬಸವ ಜಯಂತಿಯನ್ನು ಆಚರಣೆ ಆಗಬೇಕು. ಅದೇ ರೀತಿ ಬಸವ ಕಲ್ಯಾಣದಾಗೂ ಕೂಡ ಆಗಬೇಕು. ಕರ್ಮಭೂಮಿ, ಜನ್ಮಭೂಮಿ ಮತ್ತು ಕರ್ಮಭೂಮಿ ಎರಡೂ ಕಡೆ ಆಗಬೇಕು. ತನ್ಮೂಲಕ ಒಂದು ಅದು ಅರ್ಥಪೂರ್ಣವಾಗಿ ಆಗ್ತದೆ ಅನ್ನೋ ತಮ್ಮ ಸಲಹೆ ಏನಿದೆ ಅದನ್ನು ನಾನು ನಿಶ್ಚಿತವಾಗಿಯೂ ಕೂಡ ಇದು ಮಾಡಲಿಕ್ಕೆ ಬಯಸ್ತೇನೆ. ಇದಲ್ಲದೆ ನಾವು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನು ಮಲೆ ಮಹದೇಶ್ವರದಲ್ಲಿ ಕ್ಯಾಬಿನೆಟ್ ನಡೀತು. ಆ ಕ್ಯಾಬಿನೆಟ್ನಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಿದ್ದೀನಿ, ಒಂದು ಕ್ಯಾಬಿನೆಟನ್ನು ಇವತ್ತು ವಿಜಯಪುರದಲ್ಲೇ, ಮುಂಬೈ ಕರ್ನಾಟಕದ ಏನೋ ನಮ್ಮ ಕಿತ್ತೂರು ಕರ್ನಾಟಕ ಇದೆ, ಇದನ್ನು ಇವತ್ತು ವಿಜಯಪುರದಲ್ಲೇ ಮಾಡಬೇಕು ಅಂಥೇಳಿ ಕೇಳ್ಕೊಂಡಿದ್ದೀನಿ. ಮುಖ್ಯಮಂತ್ರಿಗಳು ಭಾಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಇನ್ನು ಒಂದೆರಡು ತಿಂಗಳಲ್ಲಿ ಇವತ್ತು ವಿಜಯಪುರದಲ್ಲಿ ಒಂದು ವಿಶೇಷ ಸಂಪುಟ ಸಭೆ ಆಗ್ತದೆ. ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಮತ್ತು ಉಳಿದೆಲ್ಲ ಜಿಲ್ಲೆಗಳ ಒಂದು ಹೆಚ್ಚಿಗೆ ಒಂದು ಪ್ರೋತ್ಸಾಹ ಸಿಗ್ತದೆ. ಇಲ್ಲಿಯ ಯೋಜನೆಗಳಿಗೆ ವೇಗ ಸಿಗುತ್ತೆ. ಹೊಸ ಯೋಜನೆಗಳನ್ನ ಕೂಡ ನಾವು ಯಾವ ರೀತಿ ಮಲೆ ಮಹದೇಶ್ವರದಲ್ಲಿ ಮತ್ತು ಗುಲ್ಬರ್ಗಾದಲ್ಲಿ ಒಂದು ದಿವಸ ಆಯಿತು ಆ ರೀತಿ ಆಗಲಿಕ್ಕೆ ಇವತ್ತು ಆಗ್ತದೆ. ನಾನು ಎಲ್ಲ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದೀನಿ. ಎಲ್ಲ ಶಾಸಕರಿಗೂ ಕೂಡ ಮಾತಾಡಿ ಅವರೆಲ್ಲರೂ ತಮ್ಮ ತಮ್ಮ ಪ್ರಪೋಸಲ್ಸನ್ನು ಅಲ್ಲಿ ಕೊಟ್ಟು ಸರ್ಕಾರಕ್ಕೆ ಸಲ್ಲಿಸಿ ಅದನ್ನು ಅಪ್ರೂವಲ್ ಪಡ್ಕೊಂಡು ಕ್ಯಾಬಿನೆಟ್ ಮುಂದಿಡಲಿಕ್ಕೆ ಅವರು ಕೂಡ ಎಲ್ಲ ಶಾಸಕರು ಕೂಡ 8 ಶಾಸಕರು ಮತ್ತು ಇನ್ನೊಬ್ಬರು ಸಚಿವರು ಶಿವಾನಂದ ಪಾಟೀಲ್ ಕೂಡ ಆ ಒಂದು ಕ್ಯಾಬಿನೆಟ್ನಲ್ಲಿದ್ದರು. ಸೊ ಎಲ್ಲರೂ ಅದನ್ನು ಮಾಡಿಸಿ ಎಲ್ಲ ಇಲಾಖೆಗಳಿಂದ ಟೂರಿಸಂ ಹಿಡ್ಕೊಂಡು, ನೀರಾವರಿ ಹಿಡ್ಕೊಂಡು, ಶಿಕ್ಷಣ ಇಲಾಖೆ ಹಿಡ್ಕೊಂಡು ಎಲ್ಲ ಇಲಾಖೆಯಿಂದ ಇವತ್ತು ಪ್ರಸ್ತಾವನೆಗಳನ್ನ ಇದು ಮಾಡಿಕೊಂಡು ಒಂದು ವಿಜಯಪುರ ಜಿಲ್ಲೆಗೆ ಬಹುಶಃ ಆ ಒಂದು ಕ್ಯಾಬಿನೆಟ್ನಿಂದ ನಾವು ಹೆಚ್ಚಿಗೆ ಒಂದು ನಮಗೆ ಏನು ಬೇಡಿಕೆಗಳಿದಾವೆ ಆ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾನು ಕೆಲವೊಂದು ಲಿಸ್ಟನ್ನು ಮಾಡಿದ್ದೀನಿ. ನನ್ನ ಮತಕ್ಷೇತ್ರದಾಗಲಿ, ಜಿಲ್ಲೆದಾಗಲಿ, ವಿಜಯಪುರ ನಗರದಲ್ಲಿ ಫ್ಲೈಓವರ್ ಇದೆ, ನಗರ ಫ್ಲೈಓವರು, ಹೀಗೆ ನಾನು ಕೂಡ ಲಿಸ್ಟ್ ಮಾಡಿದ್ದೀನಿ. ಎಲ್ಲ ಶಾಸಕರಿಗೂ ಕೂಡ ನಾವು ಅವರ ಮತಕ್ಷೇತ್ರದ ಅಥವಾ ಜಿಲ್ಲೆಯ ಏನು ಬೇಡಿಕೆಗಳಿದಾವೆ ಬೇಡಿಕೆಗಳನ್ನ ನಾವು, ಯಾಕಂದರೆ ಅದು ಬರೀ ಡೈರೆಕ್ಟಾಗಿ ಕ್ಯಾಬಿನೆಟ್ಗೆ ಬಯಕ್ಕೆ ಬರಲ್ಲ. ಮೊದಲು ಅದನ್ನು ಆಡಳಿತಾತ್ಮಕ ಅನುಮೋದನೆ ಮಾಡ್ಕೋಬೇಕು. ಈಗ ನೀರಾವರಿ ಇದ್ದರೆ ನಾವು ಅದನ್ನು KBGನಲ್ಲಾಗಲಿ, KNNಲ್ಲಾಗಲಿ ಆ ಬೋರ್ಡ್ನಲ್ಲಿ ತೊಗೊಂಡು ಹೋಗ್ಬೇಕಾಗ್ತದೆ. ಈಗೆಲ್ಲ ನಾವು ಆ ಪ್ರೊಸೀಜರ್ಸ್ ಇದು ಮಾಡಿಕೊಂಡು ಇದು ಮಾಡಬೇಕಾಗ್ತದೆ. ಅದಕ್ಕೊಂದು ಪ್ರೊಫಾರ್ಮನ್ನು ಕೂಡ ಎಲ್ಲ ಶಾಸಕರು ಕಳಿಸ್ತೀನಿ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮಾತಾಡಿದ್ದೀನಿ, SP ಅವರು ಬಂದಿದ್ದರು. ಅವರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ಇನ್ನಿತರ ಸ್ಟೇಷನ್ಸ್ ಬಗ್ಗೆ ಅವರು ಕೂಡ ಅವ್ರನ್ನೆಲ್ಲ ಕೂಡ ತೊಗೊಂಬನ್ನಿ ಅಂತ ಹೇಳಿದ್ದೀವಿ. ಅವೆಲ್ಲನೂ ಕೂಡ ಇವತ್ತೊಂದು ದಿವಸ ತೆಗೆದುಕೊಂಡು ಅಂತ ಹೇಳಿದ್ವಿ. ಫೈನಾನ್ಸ್ ಕ್ಲಿಯರೆನ್ಸ್ ಆಗಬೇಕಾಗ್ತದೆ. ಅದೆಲ್ಲ ಮಾಡಿ ವಿಜಯಪುರದಲ್ಲಿ ಒಂದು ಐತಿಹಾಸಿಕ ಬಸವ ಜನ್ಮಭೂಮಿ ಆದಿಲ್ಶಾಹಿ ಒಂದು ಇದರಲ್ಲಿ ಇವತ್ತು ಒಂದು ಸಂಪುಟ ಸಭೆ ನಡೀತದೆ. ಒಟ್ಟು ಒಳ್ಳೆ ಪ್ರಪೋಸಲ್ಸ್ ಅದೆಲ್ಲ ಬರಬೇಕಲ್ಲ. ಸುಮ್ಮನೆ ಇವು ನಾಳೆ ಮಾಡ್ತಾರೆ. ಪ್ರಪೋಸಲ್ಸ್ ಎಲ್ಲ ಬಂದು ಅದಕ್ಕೊಂದು ಬೆನಿಫಿಟ್ ಆಗಬೇಕಲ್ಲ. ನೋಡಿ, ಒಂದು ಹೇಳ್ತೀನಿ, ಇವತ್ತು ಎಲ್ಲರೂ ಕೂಡ ಇಡೀ ವಿಶ್ವ ಮತ್ತು ಯಾರು ಮಾನವೀಯತೆಯ ಮೇಲೆ ನಂಬಿಕೆ ಇಟ್ಕೊಂಡಂಥವ್ರು ಎಲ್ಲರೂ ಕೂಡ ಈ ಪಹಲ್ಗಾಮ್ನಾಗ ಆಗಿದಂಥ ಏನು ನಿರಪರಾಧಿಗಳ ಮೇಲೆ, ಪ್ರವಾಸಿಗರ ಮೇಲೆ ಇವತ್ತು ಏನು ಉಗ್ರವಾದಿಗಳು, ಟೆರರಿಸ್ಟು ಅವ್ರನ್ನ ಹತ್ತಿಕ್ಕೆ ಕೊಂದಿದ್ದಾರೆ. ಅದು ಅತ್ಯಂತ ಒಂದು ಹೀನಾಯ ಕೃತಿ ಮತ್ತು ಹೇಡಿತನದ ಕೃತಿ. ಅದು ಎಲ್ಲರೂ ಕೂಡ ಅದನ್ನು ಖಂಡಿಸ್ತೀವಿ. ಇವ್ರನ್ನ ನಾವು ದಿವಸ ಹುಡುಕ್ಯಾಡಿ ನಾವು ತೆಗೆದು ಅವ್ರನ್ನ ಗುಡ್ಡಿಟ್ಟು ಕೊಲ್ಬೇಕು. ಅವ್ರನ್ನ ಇದಾಗ ಎರಡು ಮಾತು ಇಲ್ಲ. ನಾನು ಅವತ್ತು ಕೂಡ ಅದು ಹೇಳ್ತೀನಿ, ಹುಡುಕಾಡಿ ಅವ್ರನ್ನ ತಂದು ಹೋಗ್ಬೇಕು. ಮತ್ತು ಪಾಕಿಸ್ತಾನ ಇದರ ಹಿಂದೆ ಏನಿದೆ, ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಲೆಗುಂಪು ಮಾಡಬೇಕು. ಪಾಕಿಸ್ತಾನಕ್ಕೆ ಯಾರೂ ಕೂಡ ಒಂದು ಸಂಬಂಧವನ್ನು, ಎಲ್ಲ ರಾಷ್ಟ್ರಗಳು ಸಂಬಂಧವನ್ನು ಕಡಿದುಕೊಳ್ಬೇಕು. ಯಾರೂ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂಥದ್ದು ನಿಲ್ಲಬೇಕು. ಮತ್ತು ಇದು ಒಂದು ಭಾಗ. ಇಲ್ಲಿ ನಾವು ಅನೇಕರು ಇವತ್ತು ದಿವಸ ಇಸ್ಲಾಂನಲ್ಲಿ, ಅಲ್ಲಿಯ ಪಹಲ್ಗಾಮ್ನಲ್ಲೇ ಕೂಡ ಇವತ್ತು ದಿವಸ ಅಲ್ಲಿ ಕಾಶ್ಮೀರದಾಗ ಹೇಳಿದ್ದಾರೆ, ಇಸ್ಲಾಂನಲ್ಲಿ ಇಂಥ ಕೃತ್ಯಗಳಿಗೆ ಅವಕಾಶ ಇಲ್ಲ, ಅದು ಮಾನವೀಯತೆ ಅನ್ನೋದು ಮಾಡುವಂಥದ್ದು ಅಂತೇಳಿ.
ನಿರಪರಾಧಿಗಳನ್ನ ಇದು ಮಾಡುವಂಥದ್ದು ಕೂಡ ಇಸ್ಲಾಂನಲ್ಲಿ ಇಲ್ಲ ಇವತ್ತು ದಿವಸ. ಮತ್ತು ಅಲ್ಲೇ ಅನೇಕರು ಮುಸಲ್ಮಾನರು ಕೂಡ ಜೀವನ ಉಳಿಸಿದ್ದಾರೆ, ಸಹಾಯಕ್ಕೆ ಬಂದಿದ್ದಾರೆ. ಮತ್ತು ಅವ್ರಿಗೂ ಕೂಡ ಕಾಶ್ಮೀರದಲ್ಲಿ ಒಂದು ವಾತಾವರಣ ಏನಾಗಿತ್ತು ಅಂದರೆ ಇವತ್ತು ದಿವಸ ವ್ಯಾಪಾರ ಅಭಿವೃದ್ಧಿ ಆಗ್ತಾಯಿತ್ತು. ನಾನು ಹೇಳಿದ ಒಬ್ಬರು ಹೇಳಿದರು ಸುಮಾರು 20,000 ಜನಕ್ಕೆ ಅದು ಉದ್ಯೋಗ ಸಿಕ್ಕಿತ್ತು ಟೂರಿಸಮ್ ಇದರಿಂದ ಅಂತೇಳಿ. ಇದನ್ನು ಇವರು ಬಂದು ಹಾಳು ಮಾಡಿದ್ದಾರೆ. ಇದಕ್ಕೆ ಯಾರೂ ಕಾಶ್ಮೀರದಲ್ಲಿನೂ ಕೂಡ ಇದಕ್ಕೆ ಯಾರ್ದು ಬೆಂಬಲ ಇಲ್ಲ. ಇಲ್ಲಿ ನಿನ್ನೆ ಪಾಪ ನಿಮ್ಮ CM ಅವರು ಕೂಡ ಪಾಪ ಕಣ್ಣೀರು ಹಾಕಿದ್ದಾರೆ. ನಾನು ಇದನ್ನು ರಕ್ಷಣೆ ಮಾಡೋಕ್ಕಾಗಿಲ್ಲಪ್ಪ ಅಂತ ಹೇಳಿದ ಒಂದು ದಿವಸ ತಮ್ಮ ತಪ್ಪೊಪ್ಪಿಗೆಯನ್ನು ದಿವಸ ಮಾಡ್ಕೊಂಡಿದ್ದಾರೆ. ಭಾಳ ದೊಡ್ಡದು ಒಂದು ದಿವಸ. ಮತ್ತು ಇದನ್ನು ನಾನು ರಾಜ್ಯ ರಚನೆಗೆ ನಾನು ಇದನ್ನು ಈ ಅವಕಾಶವನ್ನು ನಾನು ಬಳಸ್ಕೊಳ್ಳೋದಿಲ್ಲ ಅಂತ ಅರ್ಥ ಹಿನ್ನಾಯ ಇದಕ್ಕೆ ನಾನು ಹೋಗೋದಿಲ್ಲ, ಕೆಳಮಟ್ಟಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲೆಲ್ಲ ಇವತ್ತು ಕಾಶ್ಮೀರದಲ್ಲಿನೂ ಕೂಡ ವಾತಾವರಣ ಅಲ್ಲಿ ಸ್ಥಳೀಯರಿಗೆ ಅಲ್ಲೆಲ್ಲರೂ ಕೂಡ ಅವರೆಲ್ಲರೂ ಭಾರತದ ಜೊತೆಗಿದ್ದಾರೆ. ಮತ್ತು ಅವರೆಲ್ಲರೂ ಕೂಡ ಏನಾಗಿದೆ ಅಂದರೆ ಇವತ್ತು ದಿವಸ ಅಲ್ಲಿ ಶಾಂತಿ ನೆಲೆಸಬೇಕು, ಪ್ರವಾಸೋದ್ಯಮ ನಡೆಸಬೇಕು, ಎಲ್ಲರೂ ಒಂದು ಸಹಬಾಳ್ವೆಯನ್ನು ಮಾಡಬೇಕು, ಅಭಿವೃದ್ಧಿ ಹೊಂದಬೇಕು ಅಂಥೇಳಿ ಇವತ್ತು ಕಾಶ್ಮೀರದ ಜನತೆ ಇವತ್ತು ಹಿಂದೂಗಳು ಮುಸಲ್ಮಾನರು ಎಲ್ಲ ವರ್ಗದ ಜನರು ಕೂಡ ಹತ್ತು ದಿವಸ ಅಲ್ಲಿ ಅದನ್ನು ಆಶೆ ಪಟ್ಟಿದ್ದಾರೆ. ಅವರೆಲ್ಲವನ್ನ ಇವತ್ತು ದಿವಸ ಇದು ಆದಮೇಲೆ ಆ ಟೂರಿಸಂ ಡೆವಲಪ್ಮೆಂಟ್ ಆಗೋದು, ಎಂಪ್ಲಾಯ್ಮೆಂಟು, ಇದು ಬಹುಶಃ ಇದು ಈ ಉಗ್ರರಿಗೆ ಇದನ್ನು ಡಿಸ್ಟರ್ಬ್ ಮಾಡಬೇಕು, ಈ ಟೂರಿಸಮನ್ನು ಡಿಸ್ಟರ್ಬ್ ಮಾಡಬೇಕು, ಎಕನಾಮಿಯನ್ನು ಡಿಸ್ಟರ್ಬ್ ಮಾಡಬೇಕು, ಮತ್ತೆ ಅವರು ಅಡ್ಡದಾರಿ ಹಿಡಿಬೇಕು ಜನ, ಆ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥದ್ದು. ಹೀಗಾಗಿ ಇದನ್ನು ಎಲ್ಲರೂ ತೀವ್ರತರವಾಗಿ ಎಲ್ಲ ಜಾತಿಯ ಧರ್ಮದವರು ಇದನ್ನು ಖಂಡನೆ ಮಾಡ್ತಿದ್ದಾರೆ. ಮತ್ತು ಅಲ್ಲಿಯ ಮುಸ್ಲಿಮ ಉಲೇಮಾ ಏನು ದೊಡ್ಡ ಒಂದು ಸಂಸ್ಥೆ ಇದೆ ಅದನ್ನು ಕೂಡ ಖಂಡನೆ ಮಾಡಿದ್ದಾರೆ. ಎಲ್ಲ ಇದನ್ನು ಖಂಡನೆ ಮಾಡಿದ್ದಾರೆ. ಅಲ್ಲಿ ಸ್ಥಳೀಯರು ಎಲ್ಲರೂ ನೆರವಿಗೆ ಬಂದಿದ್ದಾರೆ, ಮುಸ್ಲಿಮರು ಎಲ್ಲರೂ ಕೂಡ ಅದನ್ನು ನೆರವಿಗೆ ಬಂದಿದ್ದಾರೆ. ಅನೇಕರು ರಕ್ಷಣೆ ಮಾಡುವ ಜೀವನ ಕಳ್ಕೊಂಡಿದ್ದಾರೆ ರಕ್ಷಣೆ ಮಾಡ್ಕೊಂತ. ಸೊ ಹೀಗಾಗಿ ಇವತ್ತು ಕಾಶ್ಮೀರ ಅದು ಅವಿಭಾಜ್ಯ ಭಾರತ ದೇಶದ ಇದು. ಅಲ್ಲಿ ಜನತೆ ಎಲ್ಲರೂ ಕೂಡ ಭಾರತೀಯರು, ಅವರು ಮುಸ್ಲಿಮ್ಸ್ ಇರ್ಬೋದು, ಹಿಂದೂಗಳು ಇರ್ಬೋದು, ಮತ್ತು ಅವರೆಲ್ಲರೂ ಕೂಡ ಭಾರತದ ಜೊತೆಗಿದ್ದಾರೆ. ಈ ಪಾಕಿಸ್ತಾನದ ಈ ಉಗ್ರವಾದಿಗಳನ್ನ ಇವತ್ತು ದಿವಸ ಅವರೆಲ್ಲರೂ ಕೂಡ ತಿರಸ್ಕಾರ ಮಾಡಿದ್ದಾರೆ. ಅದು ರಾಜತಾಂತ್ರಿಕ ಪ್ರಶ್ನೆ ಆಗ್ತದೆ. ಇವತ್ತು ದಿವಸ ನಾನು ಏನೋ ಒಂದು ಹೇಳುವಂಥದ್ದು ನಾವು ಇವತ್ತು ದಿವಸ ಹೇಳ್ತೇನೆ. ಇವತ್ತು ಎಲ್ಲ ವಿಶ್ವದ ಎಲ್ಲ ರಾಜ್ಯಗಳನ್ನ ಇವತ್ತು ನಾನು ನೋಡ್ತಾ ಇದ್ದೆ. ಇವತ್ತು ಚೈನಾದವರು ಏರ್ಫೋರ್ಸನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಇವತ್ತು ವಿಮಾನಗಳನ್ನು ಕೊಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಇವೆಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಮರವಟ್ಟು ಮಾಡಿಕೊಡ್ಬೇಕು. ನಾವು ರಾಜತಾಂತ್ರಿಕ ನೋಡಿಸ್ಕೊಂಡು ಈ ರೀತಿ ನಾಳೆ ಅವ್ರ ದೇಶದಲ್ಲಿ ಆದರೆ ನಿರಪರಾಧಿಗಳ ಮೇಲೆ ಅವ್ರ ಮೇಲೆ ಇದು ಆದರೆ ಈ ಟೆರರಿಸಮನ್ನು ಹತ್ತಿಕ್ಬೇಕು. ಇದಕ್ಕೆ ಅಮೇರಿಕಾನು ನಮಗೆ ನಮ್ಮ ಜೊತೆಗಿರಬೇಕು, ಯುರೋಪಿಯನ್ ರಾಷ್ಟ್ರಗಳು ನಮ್ಮ ಜೊತೆಗೆ ಇರಬೇಕು, ಆಮೇಲೆ ಇವತ್ತು ದಿವಸ ಚೈನಾನೂ ಕೂಡ ಇರಬೇಕು. ಎಲ್ಲ ರಾಷ್ಟ್ರಗಳು ಮತ್ತು ಭಾರತದ ಸುತ್ತಮುತ್ತ ಇರುವಂಥ ಎಲ್ಲ ದೇಶಗಳೇನಿದ್ದಾವೆ ಆ ಎಲ್ಲ ದೇಶಗಳು ಇವತ್ತು ದಿವಸ ಬೇಕು. ಪರಸ್ಪರ ನಾವು ಈ ಟೆರರಿಸಮನ್ನು ಅವರಲ್ಲಾದಾಗ ನಾವು ಅದನ್ನು ಅವ್ರ ನೆರವಿಗೆ ನಾವು ಬರಬೇಕು. ಈ ರೀತಿ ಇವತ್ತು ದಿವಸ ಆಗಿ ಇವತ್ತು ದಿವಸ ಈ ಪಾಕಿಸ್ತಾನ ಏನಿದೆ ಅದೊಂದು ದರಿದ್ರ ದೇಶ. ಅದು ಅವರಲ್ಲಿ ಏನೂ ಇಲ್ಲ, ಅವ್ರಿಗೆ ಬೇರೆ ಕೆಲಸನೂ ಇಲ್ಲ, ಅವರ ಇಂಥ ಕೆಲಸಗಳನ್ನು ಮಾಡ್ಕೊಂಡು ಇವತ್ತು ಮುಂದಡಿದ್ದಾರೆ. ಬಹುಶಃ ಯಾರೂ ಕೂಡ ಅದನ್ನು ಒಪ್ಪೋದಿಲ್ಲ. ಅವ್ರ ರಾಷ್ಟ್ರದಲ್ಲೇ ಅವ್ರ ಪರಿಸ್ಥಿತಿ ಏನಿದೆ ಅಂತಂದು ಎಲ್ಲರಿಗೂ ಗೊತ್ತಿದೆ. ಅನೇಕರು ಜನ ಇವತ್ತು ದಿವಸ ಸೇನೆಯನ್ನು ರಾಜೀನಾಮೆ ಕೊಟ್ಟು ಹುಡುಗಿದ್ದಾರೆ, ಅನೇಕರು ಅಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅದೊಂದು ಹೇಯ ಕೃತ್ಯ, ಅದೊಂದು ಹೇಡಿತನದ ಕೃತ್ಯ ನಿರಪರಾಧಿಗಳ ಮೇಲೆ, ಪಾಪ ಟೂರಿಸಂ ಮೇಲೆ. ಮತ್ತು ನಮ್ಮ ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ನಾವು ಅಲ್ಲಿ ಎಲ್ಲ ಸಂಪೂರ್ಣವಾದಂಥ ಫೋರ್ಸಸನ್ನು ವಿಡ್ರಾ ಮಾಡಿದ್ದೀವಿ, ಸೈನ್ಯವನ್ನು ವಿಡ್ರಾ ಮಾಡ್ಕೊಂಡಿದ್ದೀವಿ. ಅದರ ಒಂದು ದುರುಪಯೋಗನೇ ಪಡ್ಕೊಂಡಿದ್ದಾರೆ. ನಾನು ಇದರಲ್ಲಿ ರಾಜಕೀಯ ಮಾಡಲಿಕ್ಕೆ ಬಯಸೋದಿಲ್ಲ. ಆದರೆ ಇವತ್ತು ದಿವಸ ಒಂದು ಸೂಕ್ತವಾದಂಥ ಪೊಲೀಸ್ ವ್ಯವಸ್ಥೆ, ಬಂದೋಬಸ್ತ್ ವ್ಯವಸ್ಥೆ ಅಡಿಕ್ವೇಟ್ ಆಗಿ ಇವತ್ತು ದಿವಸ ಅದನ್ನು ಅಲ್ಲಿ ಸೈನ್ಯ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಅಲ್ಲಿ ಏನೂ ಕೂಡ ಇವತ್ತು ದಿವಸ ಇದು ಇರ್ತಿದ್ರಾಗ ಈ ರೀತಿಯ ದುರುಪಯೋಗ ಪಡ್ಕೊಂಡಿದ್ದಾರೆ. ಅಲ್ಲಿ ಎಲ್ಲನೂ ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಇವತ್ತು ದಿವಸ ಸೈನ್ಯವನ್ನು ತಕ್ಕ ಮಟ್ಟಿಗೆ ಇವತ್ತು ದಿವಸ ಪೊಲೀಸರನ್ನ ಇವತ್ತು ದಿವಸ ಅಲ್ಲೆಲ್ಲ ಕಡೆಯೂ ಕೂಡ ಅದು ಮಾಡಬೇಕು. ಮತ್ತು ಟೂರಿಸಂ ಇವತ್ತು ದಿವಸ ಮತ್ತೆ ಅದನ್ನು ಬೆಳವಣಿಗೆ ಆಗಬೇಕು, ಮತ್ತು ನಾರ್ಮಲ್ ಸ್ಥಿತಿಗೆ ಬರಬೇಕು. ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಟಿ ವಿಯಲ್ಲಿ. ನಮ್ಮ ಅತುಲ್ ತಿವಾರಿ ಒಬ್ಬ ನಮ್ಮ ಹಿಂದಿ ಇದರಲ್ಲಿ ಆ್ಯಕ್ಟರು, ಶ್ರೇಷ್ಠ ಇದರಿಂದ ಬಂದಂಥವ್ನು. ಅವರು ಅಲ್ಲಿ ಹೋಗಿದ್ದಾರೆ, ಪಾಲ್ಗಾಮ್ಗೆ ಹೋಗಿದ್ದಾರೆ. ಶೇರ್ ಮಾಡ್ತೀನಿ, ಬಂದಿರ್ಬೇಕು ಇರ್ಬೇಕು ನಿಮ್ಮ ಹತ್ರ. ಹೋಗಿ ಅತುಲ್ ತಿವಾರಿಯಲ್ಲ, ಅವರು ಹೋಗಿ ಒಂದು ದಿವಸ ಅಲ್ಲಿ ಹೋಗಿ ಮತ್ತೆ ಅದನ್ನೊಂದು ಕಾಶ್ಮೀರ ನಮ್ಮದು ನಮ್ಮ ಇದು ಅಂಥೇಳಿ ಇದು ಮಾಡಿದ್ದಾರೆ. ಅದಕ್ಕೆ ಭಾಳಷ್ಟು ಪ್ರೋತ್ಸಾಹ ಬಂದಿದೆ, ಭಾಳಷ್ಟು ಜನಕ್ಕೆ ಅದಕ್ಕೆ ಇದು ಆಗಿದೆ. ಮತ್ತೆ ಸಹಜ ಸ್ಥಿತಿಗೆ ಬರಬೇಕು. ಮತ್ತು ಅದು ನಮ್ಮ ಕಾಶ್ಮೀರ ನಮ್ಮ ಭಾರತ ದೇಶದ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗೆ ಅದನ್ನು ಅಭಿವೃದ್ಧಿ ಆಗಲಿಕ್ಕೆ ಮತ್ತೆ ಟೂರಿಸಮ್ ಒಂದು ಸಹ ಅಭಿವೃದ್ಧಿ ಮಾಡಬೇಕು. ನಾವು ಎಲ್ಲರೂ ಕೂಡ ಅವ್ರಿಗೆ ಯಾರು ಪಾಪ
ಅವ್ರ ಜೀವವನ್ನು ಕಳೆದಾರೆ. ಅವ್ರಿಗೆ ನಾವು ಸಂತಾಪವನ್ನು ಸಲ್ಲಿಸುವ ಮೂಲಕ ಅವ್ರಿಗೆ ಧೈರ್ಯ ತರಬೇಕು. ಮತ್ತು ಇದರಿಂದ ನಾವು ವಿಚಲಿತರಾಗಿ ನಾವು ಇದಾಗೋದಿಲ್ಲ. ಏನು ಅತುಲ್ ತಿವಾರಿ ಅವರು ಹೇಳಿದಾಗೆ ಇವತ್ತೊಂದು ದಿವಸ ನಾವು ಕಾಶ್ಮೀರಕ್ಕೆ ನಾವು ಹೋಗಬೇಕು. ಕೇಂದ್ರ ಸರ್ಕಾರ ಸೂಕ್ತವಾದಂಥ ರಕ್ಷಣೆಯನ್ನು ಎಲ್ಲರಿಗೂ ಪ್ರವಾಸಿಗರಿಗೆ ಕೊಡಬೇಕು. ಹಾಗೇನಿಲ್ಲ, ಈಗ ನಮಗೆ ಕುಡಿಲಿಕ್ಕೆ ನೀರಿಗೆ ಏನೂ ತೊಂದರೆ ಇಲ್ಲ. ತೆಲಂಗಾಣ ನೀರು ಬಿಟ್ಟಿದ್ದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಒಟ್ಟು TMCಗೆ ಏನು ಭಾಳ ಡಿಫ್ರೆನ್ಸ್ ಆಗಲ್ಲ. ಯಾಕಂದ್ರೆ ಕುಡಿಯೋಕೆ ಬೇಕಾದಾಗ ನಾವು ಈಗ ಎಲ್ಲ ಕಡೆನೂ ಕೂಡ ಮಲ್ಟಿ ವಿಲೇಜ್ ಸ್ಕೀಮ್ಸ್ಗೂ ಮನೆತನ ನೀರು ಕೊಡ್ತಾರೆ. ಈಗೂ ನೀರು ಕೊಡ್ತಾ ಇದ್ದೀವಿ. ಲೈವ್ ಸ್ಟೋರೇಜ್ನೇ ಇವತ್ತು ನಮ್ಮ ಕಡೆ ಇದೆ. ಪ್ರಸಕ್ತ ಬಂದರೆ ನಮಗೆ ಕುಡಿಯೋಕೆ ನಾವು ಡೆಡ್ ಸ್ಟೋರೇಜ್ಗೂ ಹೋಗ್ಬೋದು. ಹೀಗಾಗಿ ಅದು ಯಾವುದೂ ಸಮಸ್ಯೆ ಇಲ್ಲ. ಯಾವುದು ಅವರು ನೋಡಿ ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಇವತ್ತು ಯುದ್ಧ ಅಂದಮೇಲೆ ಇವತ್ತು ದಿವಸ ಎರಡೂ ಕಡೆ ಇವತ್ತು ದಿವಸ ಹಾನಿ ಆಗ್ತದೆ. ಅದರ ಅರ್ಥ ಯುದ್ಧ ಮಾಡೋದು ಬೇಡ, ಯುದ್ಧ ಮಾಡಲೇಬೇಕು. ಇವ್ರು ಪಾಕಿಸ್ತಾನವ್ರನ್ನ ನಾವು ಇವ್ರನ್ನ ಹತ್ತಿಕ್ಕಲೇಬೇಕು, ಇವ್ರನ್ನ ವೈಪೌಟೇ ಮಾಡಬೇಕು ಇವ್ರನ್ನ. ಆದರೆ ಇವತ್ತು ದಿವಸ ಎರಡೂ ಕಡೆ ಹಾನಿ ಆಗ್ತದೆ, ಯುದ್ಧ ಸೊಲ್ಯೂಷನ್ ಅಲ್ಲ ಅಂತ ಉದ್ದೇಶದಿಂದ ಅವರು ಒಂದು ರೀತಿಯಿಂದ ಹೇಳಿದ್ದಾರೆ. ಯಾಕಂದ್ರೆ ಅವರು ಒಂದು ನ್ಯೂಕ್ಲಿಯರ್ ಸ್ಟೇಟ್ ಇದ್ದಾರೆ, ಅವ್ರ ಹತ್ರ ನ್ಯೂಕ್ಲಿಯರ್ ಇದು ಇದೆ. ಹೀಗಾಗಿ ನಾವು ಭಾಳ ಎಚ್ಚರಿಕೆಯಿಂದ ನಾವು ಯುದ್ಧ ಮಾಡಲೇಬೇಕು, ಅದ್ರಿಗೆ ಎರಡು ಮಾತಿಲ್ಲ. ಭಾಳ ಎಚ್ಚರಿಕೆಯಿಂದ ಭಾಳ ಇದರಿಂದ ಮಾಡಬೇಕು. ಅದು ಬೊಮ್ರಂಗ್ ಆಗಬಾರ್ದು. ಆದರೆ ಇದನ್ನು ಅವ್ರ ಮೇಲೆ ಇದು ಹಿಂದೆ ಇಂದಿರಾ ಗಾಂಧಿ ಅವರು ಯಾವ ರೀತಿ ಮಾಡಿದರು ಆ ರೀತಿ ನರೇಂದ್ರ ಮೋದಿಯವರು ಕೂಡ ಎಲ್ಲ ವಿಶ್ವಾಸಕ್ಕೆ ಇಟ್ಕೊಂಡು ಎಲ್ಲ ಆಯಾಮಗಳು ಇಟ್ಕೊಂಡು ನಮ್ಮ ದೇಶಕ್ಕೇನು ಹಾನಿ ಆಗಬಾರ್ದು, ನಮ್ಮ ಜನರಿಗೇನು ಹಾನಿ ಆಗಬಾರ್ದು, ಆ ರೀತಿ ಒಂದು ದಿವಸ ಅವ್ರ ಮೇಲೆ ಸ್ಟ್ರೈಕ್ ಆಗಲೇಬೇಕು. ಹಿಂದಕ್ಕೆ ಬಾಲಾಕೋಟ್ ಆಗಿದೆ, ಇದು ಆಗಿದೆ, ಅವೆಲ್ಲ ಆಗಿದವು, ಸ್ಟ್ರೈಕ್ಸ್ ಅನೇಕ ಆಗಿದವು. ಮತ್ತು ಇದು ಮೊದಲೇ ಬಾರಿ ಅಲ್ಲ. ಇದು ಮುಂಬೈನಲ್ಲಿ ದಾಳಿ ಮಾಡಿದರು, ಈ ಹೇಡಿ ಕೃತ್ಯನ. ಅಮೆರಿಕಾದಲ್ಲಿಯೂ ಕೂಡ ಮಾಡಿದರು, ಮನೆ ಪುಲ್ವಾಮಾ ಮಾಡಿದರು. ಇವ್ರಿಗೆ ಈ ಪಾಕಿಸ್ತಾನ ತಕ್ಕ ಒಂದು ಶಾಸ್ತಿಯನ್ನು ಕೊಡಬೇಕು. ಇಂದಲೇ ನಾವು ಯುದ್ಧಕ್ಕೆ ತಯಾರಿ ಆಗಲೇಬೇಕು. ನಾವು ಯುದ್ಧ ಮಾಡಲೇಬೇಕು. ಆದರೆ ನಾವು ಭಾಳಷ್ಟು ಎಚ್ಚರಿಕೆಯಿಂದ, ಭಾಳಷ್ಟು ಶಿಸ್ತಿನಿಂದ, ಭಾಳಷ್ಟು ಪರಿಣಾಮಕಾರಿಯಾಗಿ ನಾವು ಎಲ್ಲ ಆಯಾಮಗಳನ್ನ ಇದು ಮಾಡಿಕೊಂಡು ಅವ್ರನ್ನ ಸದೆ ಬಿಡಬೇಕು. ಅದೇ ಅದನ್ನೇ ಅದಕ್ಕೆ ಇರ್ತದಲ್ಲ, ನಾನು ಅದೇ ಹೇಳ್ತೀನಿ. ಅದಕ್ಕೆ ನಾವು ಕಾಶಿಯಸ್ ಆಗಬೇಕು. ಅದನ್ನೆಲ್ಲನೂ ಕೂಡ ಪ್ರಿಕಾಷನರಿ ಏನೇನು ನಾವು ಅದನ್ನು ತೆಗೆದುಕೊಂಡು ಮಾಡಬೇಕು. ಅವ್ರು ಅದೇ ಹಂಚಿಕೆ ಆಗ್ತಾರೆ, ಅಣುಬಾಂಬದ ಹಂಚಿಕೆ ಆಗ್ತಾರೆ ಏನ್ರಿ. ಅದೇನು ಅಣುಬಾಂಬವನ್ನು ಇದನ್ನು ಕೂಡ ನಾವು ರಕ್ಷಣೆ ಮಾಡ್ಕೊಳ್ಳೋಕೆ ಭಾರತಕ್ಕೆ ಶಕ್ತಿ ಇದೆ. ಅದೆಲ್ಲವನ್ನ ವಿಚಾರ ಮಾಡ್ಕೊಂಡು ಮಾಡಬೇಕು. ನಾ ಇದನ್ನು ಬಹಿರಂಗವಾಗಿ ಮಾತಾಡುವಂಥದ್ದಲ್ಲ. ಇದು ನಾವು ಮಾತಾಡುವಂಥದ್ದಲ್ಲ, ನೀವು ಮಾತಾಡುವಂಥದ್ದಲ್ಲ ಅಷ್ಟೇ. ಒಟ್ಟು ಪಾಕಿಸ್ತಾನನ ಸದೆ ಬಿಡಬೇಕು. ಇಂದಿರಾ ಗಾಂಧಿ ಅವರು ಹೇಗೆ ಕ್ರಮ ಕೈಗೊಂಡಿದ್ರು ಹಿಂದೆ, ಆ ರೀತಿ ಒಂದು ದಿಟ್ಟ ಕ್ರಮ ಮೋದಿಯವರಿಂದ ಆಗಬೇಕು, ಕೇಂದ್ರ ಸರ್ಕಾರದಿಂದ ಆಗಬೇಕು. ಅದಕ್ಕೆ ನಮ್ಮ ನಾವು 140 ಕೋಟಿ ಜನ ಇವತ್ತು ಪ್ರಧಾನಮಂತ್ರಿಯವ್ರ ಜೊತೆಗೆ, ಕೇಂದ್ರ ಸರ್ಕಾರ ಜೊತೆ ಇದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳು ಅವ್ರ ಜೊತೆಗಿದ್ದಾರೆ. ಆರೋ ಸಿದ್ದರಾಮಯ್ಯನವ್ರು ಹೇಳುವಂಥ ಅರ್ಥ ಬೇರೆ, ನೀವು ತಿಳ್ಕೊಂಡಂಥದ್ದು ಅರ್ಥ ಬೇರೆ. ಇದಕ್ಕೆ ಸಾಮಾನ್ಯ ಜನರಿಗೆ ಗೊತ್ತಿದೆ. ಏನು ಸುಮ್ಮನೆ ಒಂದು ಸಣ್ಣ ಇನ್ಸಿಡೆಂಟ್ ಗಲಾಟೆ ಆಯಿತು, ಗಲಾಟೆ ಯಾರು ಬರೀ ಇದು ಮಾಡಿದಾರೆ, ಅವ್ರು ಹೆಂಗೆ ಒಳಗಡೆ ಹೆಂಗೆ ಬಂದರು ಅಂತ ಯಾರೋ ಒಂದು ಕಾರ್ಯಕ್ರಮ ನಡೆದಾಗ ಹಂಗೆ ಬರುತ್ತಪ್ಪ. ಹಾಗೆ ನಾವು ಡಿಸ್ಟರ್ಬ್ ಮಾಡ್ತೀವಪ್ಪ. ನಮ್ಮ BJP ಕಾರ್ಯಕ್ರಮ ಮಾಡಿ ನೋಡೋಣ, ರಾಜ್ಯ ತುಂಬ ಕಾಂಗ್ರೆಸ್ನವ್ರು ನಾವು ಒಳಗಡೆ ಹೋಗಿ ಗಲಾಟೆ ಮಾಡ್ತೀವಿ, ಕಾರ್ಯಕ್ರಮ ಮಾಡೋಕ್ಕೆ ಬಿಡಲ್ಲ. ಅಂದ್ರೆ ನಮ್ಮದು ಸರ್ಕಾರ ಇದೆ, ನಾವು ಬೇಕಾದಷ್ಟು ಮಾಡ್ಬೋದು. ಹೆಣ್ಮಕ್ಳು ಕಳಿಸಿ ಅಲ್ಲಿ ಗಲಾಟೆ ಮಾಡಿಸುವಂಥದ್ದು ಏನಿದೆ ಅಲ್ಲಿ? ಅದಕ್ಕೆ ಅವರು ಯಾರೋ SP ಅಂತೇಳಿ ಕೇಳಿ ಅವರು ಇದು ಮಾಡಿದ್ರು, ಕೈ ಮಾಡಿದ್ರು. ಹಿಂಗೆ ನಾನೇ ಇದ್ದೇನೆ, ನಾನೇ ಸುಜೋಲ್ ನನಗೆ ಹೇಳಿದ್ರು, ಹೋಗಿ CM ಅವ್ರು ಮಾತಾಡಕ್ಕೆ ಹೇಳಿದ್ರು, ಇಲ್ಲಿ ಬಿಟ್ಬಿಟ್ಟು ಅಂತ ಹೇಳಿದ್ರು, ಮಾತಾಡಕ್ಕೆ ಅದನ್ನು ಹೊಡ್ಯಾಕೆ ಹೋಗ್ಯಾರ ಅಂತ ಹೇಳಿ ಇವತ್ತು ಹಾಕಿದ್ವಿ. ಕೈ ಎತ್ತಿದ ಅಂದ್ರೆ ಹಿಂಗೆ ಮಾಡಿ ಯಾರೋ ಅನ್ನೋದು ಹಿಂಗೆ ಹೊಡಿಲಿಕ್ಕೆ ಎತ್ತಿಲ್ಲ, ಯಾರೋ ಅನ್ನೋದು ಕೇಳ್ತಿದ್ದಾರೆ. ಇರಲಿ, ಮತ್ತೆ ಅದಕ್ಕೆ ತಪ್ಪಲ್ಲ. ಹೆಂಗೆ ಬರ್ತಾರೆ ಒಳಗಡೆ? ಎಷ್ಟು ಧೈರ್ಯ ಅವ್ರಿಗೆ? ಒಂದು ಕಾರ್ಯಕ್ರಮ, ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿದಾಗ, ಈಗ ನಾಳೆ ನರೇಂದ್ರ ಮೋದಿ ಅವ್ರದ್ದೊಂದು ಕಾರ್ಯಕ್ರಮ ಮಾಡಿದಿರ್ತದೆ, ಅವಾಗ ನಾವೊಂದು 50 ಮಂದಿ ಒಳಗಡೆ ಹೋಗಿ ದಾಳಿ ಮಾಡಿದ್ರೆ ಸರಿನಾ? ನಿಮ್ಮ ಕಾರ್ಯಕ್ರಮ ನೀವು ಮಾಡ್ಕೊಡಿ, ನಮ್ಮ ಕಾರ್ಯಕ್ರಮ ನಾವು ಮಾಡ್ಕೋತೀವಿ. ಬರಲ್ವ ನಮಗೂ? ಬಡ ಸಣ್ಣತನದ ಕೆಲಸ, ಚಿಲ್ಲರೆ ಕೆಲಸ ಅದು. ಹೆಣ್ಮಕ್ಳನ್ನ ಉಪೇಕ್ಷಿಸಿ ಮಾಡುವಂಥದ್ದು. ನರ್ಸರಿಲಿಲ್ವಾ ಬರಬೇಕಾಗಿದ್ದು? ಹೆಣ್ಮಕ್ಳನ್ನ ಯಾಕೆ ಬಸ್ಕೊಂಡ್ರಿ? ಥ್ಯಾಂಕ್ ಯು. ಧನ್ಯವಾದಗಳು. ನೆಕ್ಸ್ಟ್ ಅದನ್ನು ತಗೋತೀವಿ. ಯಾಕಂದ್ರೆ ಅಲ್ಲಿನೂ ಕೂಡ ಭಾಳ ಒಂದು ಗರಸ್ ಭೂಮಿ ಅದ, ನೀರಿನ ಒಂದು ಸ್ವಲ್ಪ ಇದನ್ನು ಭಾಳ ಇದು ಮಾಡಬೇಕಾಗ್ತದೆ. ಹಂತವಾಗಿ 100 ಎಕರೆ 50 ಕೋಟಿ 2,000 ಎಕರೆ ಇದೆ. ರೆವೆನ್ಯೂ ಲ್ಯಾಂಡ್ 2,000 ಎಕರೆ ಇದೆ.
ಅದು ಹಂತ ಹಂತವಾಗಿ ನಾವು ಇದು ಮಾಡ್ತಾಯಿದ್ದೀವಿ. ಈಗ ಅದಕ್ಕಿಂತ ಮುಂಚೆ 2 ಸ್ಟೋರೇಜ್ ಮಾಡ್ತಾಯಿದ್ದೀವಿ. ಈಗ ಅದೇ ಮುಂದೆ ಅರ್ಧ TMC ಕಡೆ 2 ಕಡೆ 2 ಜಾಗದಾಗ ಒಂದು ಅರ್ಧ TMC 1 TMC ಮಳೆಗಾಲದಾಗ ನಮ್ಮ ನೀರನ್ನು ಡೋಂಟ್ ಕನ್ಫ್ಯೂಸ್. ನಮಗೆ 5.3 TMC ಇದೆ. 6.3 TMCಯಲ್ಲಿ 5.5 TMC 5.5 TMC ನಮಗೆ ಇದಕ್ಕಿದೆ. ನಾವು ಹಾರ್ಡ್ಲಿ 2 TMC ಉಪಯೋಗಿಸ್ತೀವಿ ಮಳೆಗಾಲದಾಗ. ಅದೇ ಟೈಮ್ನಾಗ ಇನ್ನೊಂದು TMCನ ನಾವು ನಮ್ಮ ಸ್ಟೋರೇಜಾಗಿ ಇಟ್ಕೋತೀವಿ. ಹೆಂಗೆ ಬ್ಯಾಲೆನ್ಸಿಂಗ್ ರಿಸರ್ವರ್ ಇರ್ತಾರೆ ಈಗ ಕೆಳಗಡೆ ಆಲ್ಮಟ್ಟಿ ಕೆಳಗೆ, ಹಂಗೆ ನಮ್ಮ 5.5 TMC ಅಷ್ಟಾದ್ರೂ 2-3 TMC ಉಳಿತದೆ. ನಮ್ಮ ನೀರು, ನಮ್ಮ ಹಕ್ಕು, ನಮ್ಮ ನೀರು. ಮಳೆಗಾಲದಲ್ಲಿ 1 TMC ನಾವು ಇಟ್ಕೊಂಡು ಅದನ್ನು ಬೇಸಿಗೆಯಲ್ಲಿ ಕುಡಿಲಿಕ್ಕೆ ಬಳಸ್ಕೋತೀವಿ.